ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಕ್ಲಾಸ್ 25 ನೋಡ್ತಾ ಇದ್ದೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ನ ಹೇಗೆ ಸ್ಟಿಚ್ ಮಾಡೋದಂತ. ಸೊ ನಾನಿಲ್ಲಿ ತೊಗೊಂಡಿರೋದು ಬಂದು ಗ್ಲಾಸ್ ಬೀಡ್ಸ್ ತೊಗೊಂಡಿದ್ದೀನಿ, ಇಲ್ಲ ಟ್ಯೂಬ್ ಬೀಡ್ಸ್ ಅಂತಲೂ ಕರಿತೀವಿ. ಸೊ ಸ್ಮಾಲ್ ಸೈಜೇ ತೊಗೊಂಡಿದ್ದೀನಿ, ಮತ್ತು ಗೋಧಿ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಸುವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಬೀಡ್ಸಿಗೆ ಬಂದು ನಾನು ಐರನ್ ನೀಡಲ್ಲೇ ತೊಗೊಂಡಿದ್ದೀನಿ. ಸೊ ಸುವಿಂಗ್ ಥ್ರೆಡ್ಡನ್ನು ಎನ್ ನಾಟ್ ಹಾಕ್ಕೊಳ್ಳಿ. ಸೊ ಎನ್ ನಾಟ್ ಹಾಕಿಬಿಟ್ಟು ನೀವು ಈಗೇನು ಮಾಡಬೇಕು, ನೀಡಲಲ್ಲಿ ಬೀಡ್ಸ್ ಅನ್ನೋದನ್ನು ನೀವು ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಶುಗರ್ ಬೀಡ್ಸ್ ಹೇಗೆ ಲೋಡ್ ಮಾಡ್ತೀರಾ ಅದೇ ಥರ ಲೋಡ್ ಮಾಡ್ಕೊಳ್ಳಿ. ಸೊ ಲೋಡ್ ಮಾಡಿಬಿಟ್ಟು ನೀವು ಫಸ್ಟ್ ಕೆಳಗಿಂದ ದಾರಾನ ತೊಗೋಬೇಕಾಗುತ್ತೆ. ನೀಡಲ್ ತೊಗೊಂಡ್ಬಿಟ್ಟು ನೀವು ಒಂದೊಂದೇ ಬೀಡ್ಸ್ ಅನ್ನೋದನ್ನು ಹಾಕ್ತಾ ಬನ್ನಿ. ಒಂದು ಬೀಡ್ಸ್ ಆದಮೇಲೆ ಮತ್ತೆ ನೀಡಲ್ ಪಂಚ್ ಮಾಡಿ ಕೆಳಗಿಂದ ದಾರ ತೊಗೊಳ್ಳಿ. ಸೊ ನೀವು ಶುಗರ್ ಬೀಡ್ಸಲ್ಲಿ ಟೂ ಬೀಡ್ಸ್ ಹಾಕ್ತಾಯಿದ್ರಿ. ಸೊ ಇದರಲ್ಲೆಲ್ಲ ನೀವು ಸಿಂಗಲ್ ಬೀಡ್ಸ್ ಅನ್ನೋದನ್ನು ಹಾಕ್ಕೊಳ್ಳಿ. ಸೊ ಸಿಂಗಲ್ ಬೀಡ್ಸ್ ಹಾಕಿದಾಗ ನಿಮಗೆ ನೀಟ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ಮತ್ತು ನೀವು ಕೆಳಗಿಂದ ದಾರ ತೆಗಿಬೇಕಾದ್ರೆ ಕೇರ್ಫುಲ್ಲಾಗಿ ತೊಗೊಳ್ಳಿ. ಇದು ಗ್ಲಾಸ್ ಬೀಡ್ಸ್ ಅನ್ನೋದ್ರಿಂದ ಏನಾಗುತ್ತೆ, ದಾರ ಒಂದೊಂದು ಸತಿ ಕಟ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ನಿಧಾನಕ್ಕೆ ಒಂದೊಂದೇ ಬೀಡ್ಸ್ ಅನ್ನೋದನ್ನು ನೀವು ಹಾಕ್ತಾ ಬರ್ಬೋದು. ಸೊ ನಾನಿಲ್ಲಿ ತುಂಬ ಸ್ಮಾಲ್ ಸೈಜ್ ತೊಗೊಂಡಿರೋದ್ರಿಂದ ಎರಡು ಬೀಡ್ಸ್ ಹಾಕ್ತಾಯಿದ್ದೀನಿ. ಇದರಲ್ಲೇ ಲಾಂಗ್ ಸೈಜ್ ಒಂದು ಸಿಗುತ್ತೆ. ಸೊ ನೀವು ಆ ಲಾಂಗ್ ಸೈಜ್ನ ತೊಗೊಂಡಾಗ ಏನು ಮಾಡಬೇಕಾಗುತ್ತೆ, ಒಂದೊಂದೇ ಬೀಡ್ಸ್ ಅನ್ನೋದನ್ನು ಹಾಕ್ತಾ ಬನ್ನಿ. ಸೊ ಈ ಬೀಡ್ಸ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ, ಸೊ ಸ್ಟ್ರೈಟ್ ಲೈನಲ್ಲಿ ನೀವು ನೆಕ್ ಲೈನ್ಗಾದರೂ ಕೊಡ್ಬೋದು, ಇಲ್ಲ ಲೋಡಿಂಗ್ ಸ್ಟಿಚಲ್ಗಾದರೂ ಕೊಡ್ಬೋದು. ಸೊ ಲೋಡಿಂಗ್ ಸ್ಟಿಚ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮತ್ತು ನೀವು ಯಾವುದಾದ್ರೂ ಲೀವ್ಸ್ ಫಿಲ್ಲಿಂಗಿಗೆ, ಫ್ಲವರ್ಸ್ ಫಿಲ್ಲಿಂಗಿಗೆಲ್ಲ ಕೂಡ, ಮತ್ತು ಸ್ಲೀವಲ್ಲಿ ನೀವು ಇದನ್ನೇ ಈ ಬೀಡ್ಸ್ ಯೂಸ್ ಮಾಡಿನೇ ಮೇನ್ ಸ್ಲೀವ್ ಫುಲ್ ಡಿಸೈನ್ಸ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ನಾನು ಅಪ್ಕಮಿಂಗ್ ಕ್ಲಾಸಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಫಸ್ಟು ನೀವು ಸ್ಟ್ರೈಟ್ ಲೈನಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಶುಗರ್ ಬೀಡ್ಸ್ ಹೇಗೆ ಹಾಕ್ತಾಯಿದ್ರಿ ಅದೇ ಥರ ಸೇಮ್ ಹಾಕ್ತೀರಾ. ಸ್ಮಾಲ್ ಬೀಡ್ಸ್ ತೊಗೊಂಡಾಗ ನೀವು ಎರಡು ಬೀಡ್ಸ್ ಆಗಿ ತೊಗೊಳ್ಳಿ. ಸ್ವಲ್ಪ ಲಾಂಗ್ ಎಲ್ಲ ಮೀಡಿಯಮ್ ಸೈಜ್ ತೊಗೊಳ್ತೀರಾ ಅನ್ಬೇಕಾದ್ರೆ ನೀವು ಒಂದೊಂದೇ ಬೀಡ್ಸ್ ಹಾಕಿದ್ರೂ ಸರಿ ಹೋಗುತ್ತೆ. ಸೊ ಫುಲ್ ನೀವು ಕ್ಲಿಯರಾಗಿ ಹಾಕ್ಕೊಂಡ್ಬಿಟ್ಟು ಎನ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನೀವು ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಟೈಪ್ಸ್ ಆಫ್ ಬೀಡ್ಸ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾವು ಬರೀ ಈ ಬೀಡ್ಸ್ಗಳನ್ನು ಇಟ್ಕೊಂಡೆ ಒಂದೊಂದು ಸಿಂಪಲ್ ಬ್ಲೌಸಸ್ನ ನಾವು ಫಿನಿಶ್ ಮಾಡ್ಬೋದಾಗುತ್ತೆ. ಸೊ ಬೀಡ್ಸ್ ಹಾಕಬೇಕಾದ್ರೆ ಎಲ್ಲ ಬೀಡ್ಸ್ ಸೇಮ್ ಟೈಪಲ್ಲೇ ನೀವು ಹಾಕ್ತೀರಾ. ಶುಗರ್ ಬೀಡ್ಸ್ ಎಲ್ಲ ಹೇಗೆ ಹಾಕ್ತಾಯಿದ್ರಿ ಅದೇ ಥರ ಹಾಕ್ತೀರಾ. ಸೊ ನೀವು ಎಲ್ಲ ಬೀಡ್ಸ್ ಸೇಮ್ ಟೈಪ್ ಹಾಕ್ತೀರಾ, ಬಟ್ ಏನಾಗುತ್ತೆ, ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್ ಇರುತ್ತೆ ಅಷ್ಟೇ. ಸೊ ನೀವು ತುಂಬ ಚಿಕ್ಕದಿದ್ದಾಗ ಎರಡು ಹಾಕಿ, ಮೀಡಿಯಮ್ ಸೈಜ್ ಇಲ್ಲ ದೊಡ್ಡದಿತ್ತು ಅಂದಾಗ ಒಂದೊಂದೇ ಬೀಡ್ಸ್ ಹಾಕಿ ನೀವು ನೀಡಲ್ನ ಪಂಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಈ ಗ್ಲಾಸ್ ಬೀಡ್ಸ್ನ ನಾವು ಜಾಸ್ತಿ ಬ್ಲೌಸ್ ಡಿಸೈನ್ಸಲ್ಲಿ, ಬ್ರೈಡಲ್ ಬ್ಲೌಸಸ್ಸಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ. ಸೊ ಕ್ಲೀನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಕ್ಲಿಯರಾಗಿ ಬರುತ್ತೆ. ಸೊ ಎನ್ ನಾಟ್ ಹಾಕಿ ನೀವು ಕಂಪ್ಲೀಟ್ ಮಾಡ್ಕೊಳ್ತೀರ ಡಿಸೈನ್ನ. ಸೊ ಇದು ಒಂದು ಡಿಸೈನ್ ಆಯಿತು. ಈಗ ನಾನು ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ ಗೋಧಿ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಅದು ನಾನು ಕಾಪರ್ ಕಲರ್ ತೊಗೊಂಡಿದ್ದೀನಿ. ಇದು ಕೂಡ ನಿಮಗೆ ಯಾವ ಕಲರ್ ಬೇಕಾಗುತ್ತೆ ಅದು ನೀವು ಯೂಸ್ ಮಾಡ್ಬೋದು. ನಮಗೆ ಡಿಫ್ರೆಂಟ್ ಕಲರ್ಸಲ್ಲಿ ಬೀಡ್ಸ್ ಅನ್ನೋದು ಅವೈಲಬಲ್ ಇರುತ್ತೆ. ಸೊ ನೀವು ಒಂದೊಂದೇ ಬೀಡ್ಸ್ನ ಕ್ಲೀನಾಗಿ ಹಾಕ್ಕೊಂಡು ಬನ್ನಿ. ಸೊ ಬೀಡ್ಸ್ ಹಾಕಬೇಕಾದ್ರೆ ನೀವೇನು ಮಾಡಿ, ಐರನ್ ನೀಡಲ್ ಲಾಂಗ್ ಒನ್ ಇರುತ್ತಲ್ಲ ಬೀಡ್ಸ್ ಹಾಕೋದಕ್ಕೆ, ಜರ್ದೋಸಿ ಯೂಸ್ ಮಾಡೋದಕ್ಕೆಲ್ಲ ಅದನ್ನೇ ನೀವು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನೀವು ಅದರಲ್ಲಿ ಜಾಸ್ತಿ ಬೀಡ್ಸ್ ಅನ್ನೋದನ್ನು ಲೋಡ್ ಮಾಡ್ಕೊಳ್ಬೋದು. ಲೋಡ್ ಮಾಡಿಕೊಂಡು ನಿಮ್ಮ ವರ್ಕ್ ಅನ್ನೋದು ಬೇಗ ಆಗುತ್ತೆ. ನೀವು ಅದೇ ಟುಲಿಪ್ ನೀಡಲ್ಸ್ ಇದಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಸೊ ನಿಮ್ಗೇನಾಗುತ್ತೆ, ಬರೀ ಒಂದೊಂದು ಎರಡು ಬೀಡ್ಸ್ ಅಷ್ಟೇ ಹಾಕ್ಕೊಳ್ಳೋ ಥರ ಸಿಗುತ್ತೆ. ಸೊ ನೀವೇನು ಮಾಡಿ, ಪ್ರಾಕ್ಟೀಸ್ ಮಾಡಬೇಕಾದ್ರೇ ಐರನ್ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆದ್ರೂ ಪ್ರಾಕ್ಟೀಸ್ ಮಾಡ್ತಾ ಅದು ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಫುಲ್ ನಿಮಗೆ ಎಷ್ಟು ಲೈನ್ ಬೇಕು ಅದನ್ನು ಹಾಕಿ ಕಂಪ್ಲೀಟ್ ಮಾಡಿ, ಎನ್ ನಾಟ್ ಅನ್ನೋದನ್ನು ಹಾಕಿ ಕಂಪ್ಲೀಟ್ ಮಾಡ್ತೀರಾ. ಸೊ ಈ ಬೀಡ್ಸ್ ನಾವು ಬ್ಲೌಸ್ ಡಿಸೈನ್ಸಲ್ಲಿ, ನೆಕ್ಲೈನ್ಸಲ್ಲಿ ಕೊಡೋದಕ್ಕೆ, ಸ್ಲೀವಲ್ಲಿ ಎಲ್ಲ ಕೊಡೋದಕ್ಕೆ ಕೂಡ ಯೂಸ್ ಮಾಡ್ತೀವಿ. ಸೊ ನೀವು ಹಾಕಬೇಕಾದ್ರೇ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಪ್ಕಮಿಂಗಲ್ಲಿ ನಾನು ಸಿಂಪಲ್ ಬ್ಲೌಸ್ ಡಿಸೈನ್ಸ್ ಹೇಗೆ ಮಾಡೋದು ಅನ್ನೋದನ್ನು ವೀಡಿಯೋಸ್ನ ತೋರಿಸ್ತೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ನಿಮಗೆ ರೆಫರೆನ್ಸ್ ಪಿಕ್ಚರ್ ಒಂದು ಶೇರ್ ಮಾಡ್ತೀನಿ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ ಯೂಸ್ ಮಾಡಿ ಹಾಕೋದು ಹೇಗೆ ಅಂತ ಹೇಳಿದ್ದೀನಿ. ಸೊ ನೀವು ಅದೇ ಥರ ಇದೆರಡು ಬೀಡ್ಸ್ ಮಾತ್ರ ಅಲ್ಲದೆ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ ಅನ್ನೋದನ್ನು ತೊಗೊಳ್ಳಿ. ಹಾಫ್ ಬೀಡ್ ಇರುತ್ತೆ, ಇಲ್ಲ ಆ್ಯಂಟಿಕ್ ಬೀಡ್ಸ್ಗಳಿರುತ್ತೆ, ಪರ್ಲ್ ಇರುತ್ತೆ,
ಅದನ್ನೆಲ್ಲ ಹಾಕಿ ಪ್ರಾಕ್ಟೀಸ್ ಮಾಡಿ. ಮತ್ತು ಶುಗರ್ ಬೀಡ್ಸಲ್ಲೇ ನೀವೇನು ಮಾಡಿ, ಶುಗರ್ ಬೀಡ್ ಒಂದು ಹಾಕಿ 2 ಚೈನ್ ಇಲ್ಲ 3 ಚೈನ್ ಕೊಡಿ, ಮತ್ತೆ ಒಂದು ಶುಗರ್ ಬೀಡ್ ಹಾಕಿ ಮತ್ತೆ ಒಂದು 3 ಚೈನ್ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ನಾನು ಅದು ಇಮೇಜ್ ಕೂಡ ಶೇರ್ ಮಾಡಿದ್ದೀನಿ. ಸೊ ನೀವು ಇದೇ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ ಅನ್ನೋದನ್ನು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಪ್ರಾಕ್ಟೀಸ್ ಮಾಡಿರೋ ಬೀಡ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಅದನ್ನು ನೀವು ಫೋಟೋ ತೊಗೊಂಡು ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ DRA ವರ್ಕ್ಸ್ ಅಂತ, ಅದನ್ನು ಟ್ಯಾಗ್ ಮಾಡಿ ಮತ್ತು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.